ಸೊ ಕರ್ನಾಟಕದಲ್ಲಿ ಕಲೆಕ್ಷನ್ ಹೇಗಾಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ದೇಶದಾದ್ಯಂತ ಕೂಡ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂತೆ ಕಲೆಕ್ಷನ್ ಜೋರಾಗಿ ಆಗ್ತಾ ಇದೆ. ಹಿಂದಿ ಬೆಲ್ಟ್ ಸ್ಪೆಷಲಿ ಲಾಸ್ಟ್ ಟೈಮ್ ತುಂಬಾ ಅದ್ಭುತವಾಗಿ ಕೈ ಹಿಡಿದಿದೆ ಕಾಂತಾರ ಸಿನಿಮಾಗೆ ಹಿಂದಿ ಬೆಲ್ಟ್. ಈ ಸಲ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಹಾಗೆ ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಪ್ರದರ್ಶನಕ್ಕೂ ಕೂಡ ಕಾಂತಾರ ಟೀಮ್ ಸಜ್ಜಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಚಿತ್ರ ವೀಕ್ಷಣೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಡಲಿದ್ದಾರೆ. ಯಾಕೆ ಇವ್ರು ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ನನಗೆ. ವಿಶೇಷ ಪ್ರದರ್ಶನದ ವೇಳೆ ಚಿತ್ರತಂಡ ಕೂಡ ಭಾಗಿಯಾಗ್ತಾ ಇದೆ. ಈಗ ಹೇಳ್ತೀನಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾಕೆ ಈ ಸಿನಿಮಾವನ್ನ ಸ್ಪೆಷಲಿ ವೀಕ್ಷಣೆ ಮಾಡ್ತಿದ್ದಾರೆ ಅಂದ್ರೆ, ಒಂದು ಅವರು ಬುಡಕಟ್ಟು ಸಮುದಾಯದಿಂದ ಇಷ್ಟು ದೊಡ್ಡ ಉನ್ನತ ಹುದ್ದೆಗೆ ಬಂದವರು. ಆಮೇಲೆ ಈ ಕಾಂತಾರ ಸಿನಿಮಾದಲ್ಲೂ ಬುಡಕಟ್ಟು ಜನರ ಸಂಪ್ರದಾಯದ ನೆಲದ ಮೂಲ ಸಂಸ್ಕೃತಿ ಬಗ್ಗೆ ಹೇಳೋ ಪ್ರಯತ್ನ ಆಗಿದೆ. ಹೀಗಾಗಿ ನೋಡ್ತಿದ್ದಾರೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಭಾರತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭಾರತಿ, 2 ಪ್ರಶ್ನೆಗಳಿದಾವೆ. ಒಂದು, ದೈವದ ವೇಷದ ಅನುಕರಣೆ ಮಾಡಬಾರದು ಅಂತ ಚಿತ್ರತಂಡ ಕೇಳ್ಕೊಳ್ತಾ ಇದ್ರು. ಪ್ರಾಬಬ್ಲಿ ತುಂಬಾ ಜನಕ್ಕೆ ಅದು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಉಳಿದಂತೆ ಹೇಗಿದೆ ರೆಸ್ಪಾನ್ಸ್ ಕಾಂತಾರ ಸಿನಿಮಾಗೆ? ಹೌದು ಮಮತಾ, ಹೌದು, ದೈವದ ವೇಷವನ್ನು ಅನುಕರಣೆ ಮಾಡಬಾರ್ದು ಅಂತ ಚಿತ್ರತಂಡ ಈಗಾಗಲೇ ಹಿಂದಿನ ಸಿನಿಮಾ ಪ್ರೀಕ್ವೆಲ್ ಶುರುವಾಗಲಾಗಲೂ ಹೇಳಿತ್ತು ಕೂಡ. ಆದರೆ ಇದೀಗ ಮತ್ತೆ ಅದೇ ಥರದ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಅದು ದೈವದ ಮಹತ್ವ ಗೊತ್ತಿದೆ. ಹೀಗಾಗಿ ಕರ್ನಾಟಕದಲ್ಲಿ ಆ ಥರ ಮಾಡ್ತಾ ಇಲ್ಲ. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಥರದ ಒಂದು ವೇಷವನ್ನು ಧರಿಸಿ ಡೈರೆಕ್ಟಾಗಿ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟು ಎಲ್ಲರೂ ಒಂಥರ ದಿಗ್ಭ್ರಾಂತರಾಗ್ತಾರೆ. ಹೌದು, ಹೀಗಾಗಿ ಆ ಥರದ ವಿಚಾರಗಳನ್ನು ಹೇಳ್ತಾ ಇದ್ರು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಹುಶಃ ಆ ಸೀರಿಯಸ್ನೆಸ್ ಇನ್ನೂ ಬಂದಿಲ್ಲ ಅನಿಸುತ್ತೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಭಾರತಿ.